ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ವರ್ಡ್ ಪ್ರೆಸ್ ಬ್ಲಾಗಿಂಗ್ ಕೋರ್ಸ್ನ ಏನಪ್ಪಾ ಅಂತಂದ್ರೆ 4ನೇ ಪಾರ್ಟ್. ಸೊ ಈ ಪಾರ್ಟಲ್ಲಿ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ ಹೋಸ್ಟಿಂಗ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಸೊ ಯಾವ್ಯಾವ ಹೋಸ್ಟಿಂಗ್ ಅನ್ನ ನಾವು ಯಾವ ಒಂದು ಹೋಸ್ಟಿಂಗ್ ಅನ್ನ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತೆ ಯಾವ್ದು ಬೆಸ್ಟ್ ಆಗಿರುತ್ತೆ, ಯಾವ್ದು ಒಳ್ಳೆ ಫೀಚರ್ಸ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಏನಪ್ಪಾ ಅಂತಂದ್ರೆ ತುಂಬಾ ಒಂದು ಹೋಸ್ಟಿಂಗ್ ಕಂಪ್ನಿಗಳಿಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಆನ್ಲೈನ್ ಅಲ್ಲಿ. ಸೊ ನೀವು ಜಸ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಹೋಸ್ಟಿಂಗ್ ಕಂಪನೀಸ್ ಅಂತ, ಸೊ ಅಲ್ಲಿ ತುಂಬಾನೇ ಕಂಪನೀಸ್ ಬರುತ್ತೆ. ಸೊ ಅದ್ರಲ್ಲಿ ಎಲ್ಲ ಅನ್ನೋದಕ್ಕೂ ಬೆಸ್ಟ್ ಅಂತ ನಾನು ಯಾವ್ದು ಹೇಳ್ತೀನಪ್ಪ ಅಂತಂದ್ರೆ ಹೋಸ್ಟಿಂಗ್. ಸೊ ಹೋಸ್ಟಿಂಗರ್ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಫೀಚರ್ಸ್ ಗಳನ್ನ ಇದೆ, ಅದೇ ರೀತಿ ಒಳ್ಳೆ ಪ್ಲಾನ್ಸ್ ಇದೆ. ಸೊ ಅದರಲ್ಲಿ ಒಂದು ಒಳ್ಳೆ ಫ್ಯೂಚರ್ಸ್, ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಪೋರ್ಟ್ ಏನಿದೆಯಲ್ಲ ಹೋಸ್ಟಿಂಗ್ ಅದು, ಸೊ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾನು ಪರ್ಸನಲಿ ಯೂಸ್ ಮಾಡ್ತಾ ಇರೋದು ಹೋಸ್ಟಿಂಗರ್. ಸೊ ಅದಕ್ಕೋಸ್ಕರ ನಾನು ಅದನ್ನ ರೆಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಬೇರೆ ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡ್ಬೋದು. ಬಟ್ ನಾನು ಹಳೆಯ ವಿಡಿಯೋಸ್ ಎಲ್ಲ ಹೇಳ್ತಾ ಬಂದಿದ್ದೀನಿ ಹೋಸ್ಟಿಂಗರ್ ಒಂದು ಬೆಸ್ಟ್ ಒಂದು ಪ್ಲಾಟ್ಫಾರ್ಮ್ ಅಂತ. ಸೊ ಹಾಗಂತಂದ್ರೆ ಹೋಸ್ಟಿಂಗ್ ಯಾವ ತರ ತಗೊಳ್ಳೋದು, ಅದೇ ರೀತಿ ವರ್ಡ್ ಪ್ರೆಸ್ ಅದಕ್ಕೆ ಯಾವ ತರ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಹೆಚ್ಚಿನ ವಿಡಿಯೋಗಳು ನನ್ನ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇನ್ನು ಬೇರೆ ತರದ ಯಾವ್ಯಾವ ವಿಡಿಯೋಸ್ ನಿಮಗೆ ಬೇಕು, ಸೊ ವರ್ಡ್ ಪ್ರೆಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಅದೇ ರೀತಿ ಮೇಕ್ ಮನಿ ಆನ್ಲೈನ್, ಸೊ ಇದ್ರ ಬಗ್ಗೆ ನಿಮಗೆ ಯಾವುದೇ ವಿಡಿಯೋಸ್ ಬೇಕಂದ್ರೂ ನೀವು ಕಮೆಂಟ್ ಮಾಡ್ಬೋದು. ನೀವು ಕಮೆಂಟ್ ಎಷ್ಟು ಜಾಸ್ತಿ ಕಮೆಂಟ್ಸ್ ಬರುತ್ತಲ್ಲ, ಸೊ ಆ ಕಮೆಂಟ್ಸ್ಗಳ ಮೇಲೆ ನಾನು ಏನಪ್ಪಾ ಅಂತಂದ್ರೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ ನಿಮಗೆ. ಸೊ ಆ ಲಿಂಕ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಹೋಸ್ಟಿಂಗರ್ ಅವ್ರದ್ದು. ಸೊ ಇಲ್ಲಿ ನೋಡ್ಬೋದು, ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಪ್ಲಾನ್ಸ್ಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು 149, 269, 699. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ನೀವು 149ದು ಆ್ಯಡ್ ಟು ಕಾರ್ಟ್ ಮಾಡ್ಕೊಳ್ಳಿ. ಸೊ 149 ಏನಕ್ಕಪ್ಪ ಅಂತಂದ್ರೆ ಒಂದು ಒಳ್ಳೆ ಫ್ಯೂಚರ್ಸ್ ಇದೆ ನಿಮಗೆ, ಅದರಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಆ್ಯಡ್ ಟು ಕಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಕಾರ್ಟ್ಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು 149 ಅಲ್ಲಿ 100 ವೆಬ್ಸೈಟ್ ಅನ್ನ ಹಾಕ್ಬೋದು. ಅದೇ ರೀತಿ ಅನ್ಲಿಮಿಟೆಡ್ ಟ್ರಾಫಿಕ್, ನೀವು ಎಷ್ಟು ಬೇಕಾದ್ರೂ ಟ್ರಾಫಿಕ್ ಬಂದರೂ ಪ್ರಾಬ್ಲಮ್ ಇಲ್ಲ. 24/7 ಇವರು ಕಸ್ಟಮರ್ ಸಪೋರ್ಟ್ ಇರುತ್ತೆ. ಅದೇ ರೀತಿ ಅನ್ಲಿಮಿಟೆಡ್ ಫ್ರೀ SSL ಸಿಗುತ್ತೆ. ನೆಕ್ಸ್ಟ್ ವೀಕ್ಲಿ ಬ್ಯಾಕಪ್ ಕೂಡ ಇದೆ. ನೆಕ್ಸ್ಟ್ ವರ್ಡ್ ಪ್ರೆಸ್ನ ಯೂಸ್ ಮಾಡ್ಕೋಬಹುದು. ಫ್ರೀ ವೆಬ್ ಮೈಗ್ರೇಷನ್ ಕೂಡ ಇವ್ರ ಹತ್ರ ಇದೆ. ಸೊ ಇಷ್ಟೊಂದು ಸಿಗುತ್ತೆ. ಸೊ ನೀವು 1 ಮಂತ್ಗೆ ತೊಗೊಳ್ತೀನಪ್ಪ ಅಂತಂದರೆ 599 ರುಪೀಸ್ ಆಗುತ್ತೆ. 12 ಮಂತ್ಸ್ಗೆ ಅಂದರೆ 1 ವರ್ಷಕ್ಕೆ ತೊಗೋತೀನಪ್ಪ ಅಂದರೆ ಪರ್ ಮಂತ್ಗೆ 239 ಆಗುತ್ತೆ. 24 ಮಂತ್ಸ್ಗೆ ತೊಗೋತೀರಪ್ಪ ಅಂತಂದರೆ 179 ಪರ್ ಮಂತ್ ಆಗುತ್ತೆ. ಅದೇ ರೀತಿ 48 ಮಂತ್ಸ್ಗೆ ತೊಗೋತೀರಪ್ಪ ಅಂತಂದರೆ 149 ರುಪೀಸ್ ಪರ್ ಮಂತ್ ಆಗುತ್ತೆ. ಸೊ ಇದರಲ್ಲಿ ನೀವು ಜಾಸ್ತಿ ಕೆಲಸ ಮಾಡ್ತಿರ್ತೀರಪ್ಪ ಅಂತಂದರೆ ನೀವು ಬೇಕಂದ್ರೆ 48 ತೊಗೋಬೋದು, ಇಲ್ಲ 24 ತೊಗೋಬೋದು. ಎರಡರಲ್ಲಿ ನೀವು ಯಾವ್ದು ಬೇಕಾದರೂ ತೊಗೋಬೋದು. ಸೊ ನಾನಿವಾಗ 48 ಮಂತ್ದೇ ಇರಲಿ. 48 ಮಂತ್ದೇ ಇಟ್ಕೊಂಡ್ಬಿಟ್ಟು ನಾನೇಪ್ಪ ಅಂತಂದರೆ ಇಲ್ಲಿ ಗೂಗಲಿಂದ ಲಾಗಿನ್ ಆಗ್ತೀನಿ ಡೈರೆಕ್ಟಾಗಿ. ಸೊ ಇಲ್ಲಿ ನೋಡ್ಬೋದು ನಾನು ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆದ ಮೇಲೆ ನಿಮಗೆ ಇಲ್ಲಿ ಅಡ್ರೆಸ್ ಕೇಳುತ್ತೆ. ಸೊ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ, ಸಿಟಿ ಬೆಂಗಳೂರು. ಅದೇ ರೀತಿ ಅಡ್ರೆಸ್ ಎಲ್ಲ ಕಂಪ್ಲೀಟ್ ಆಗಿ ಹಾಕಿದ್ಮೇಲೆ ಇಲ್ಲಿ ನಿಮಗೆ ಟೋಟಲ್ ಪೇಮೆಂಟ್ ಇಲ್ಲಿ ತೋರಿಸುತ್ತೆ. ನೋಡ್ಬೋದು 8439 ರುಪೀಸ್ ತೋರಿಸ್ತಾ ಇದೆ. ಸೊ ನೀವು ನನ್ನ ಒಂದು ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕಿಂದ ನೀವೇನಾದರೂ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಷ್ಟು ತೋರಿಸಲ್ಲ, ನಿಮಗೆ 7000 ಸಮಥಿಂಗ್ ತೋರಿಸುತ್ತೆ. ಸೊ ಎಕ್ಸ್ಟ್ರಾ 10% ನಿಮಗೆ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಕಮ್ಮಿದು ತೊಗೋಬೋದು, ಪ್ರಾಬ್ಲಮ್ ಇಲ್ಲ. 24 ಮಂತ್ಸ್ದು ಕೂಡ ತೊಗೋಬೋದು, 12 ಮಂತ್ಸ್ದು ಕೂಡ ತೊಗೋಬೋದು. ಅದಕ್ಕೋಸ್ಕರ ಏನು ಮಾಡಿ, ಇಲ್ಲಿ ಕಮ್ಮಿನೇ ಬರುತ್ತೆ ನಿಮಗೆ. ಯಾಕಂದರೆ 10 to 20% ಅಲ್ಲಿ ನನ್ನ ಒಂದು ಅಫಿಲಿಯೇಟ್ ಲಿಂಕಿಂದ ಏನಾಗುತ್ತೆ ನಿಮಗೆ ಕಮ್ಮಿ ಸಿಗುತ್ತೆ. ಸೊ ನಾನು UPI ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಸೆಕ್ಯೂರ್ ಪೇಮೆಂಟ್ ಅಂತ ಮಾಡ್ತೀನಿ. ಇಷ್ಟಾದಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ UPI ID ಹಾಕ್ಬಿಟ್ಟು ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ರಪ್ಪ ಅಂತಂದರೆ ಈಸಿಯಾಗಿ ಪೇಮೆಂಟ್ ಆಗುತ್ತೆ ನಿಮಗೆ. ಕಾರ್ಡಿಂದ ಮಾಡ್ಬೋದು, UPI ಇಂದ ಮಾಡ್ಬೋದು, ನೀವು ಯಾವುದರಿಂದ ಮಾಡ್ತೀರಾ ಏನೂ ಪ್ರಾಬ್ಲಮ್ ಇಲ್ಲ, ಪೇಮೆಂಟ್ ಮಾಡಿ. ಸೊ ಪೇಮೆಂಟ್ ಮಾಡಿ ಆದ ಮೇಲೆ ನಿಮ್ಗೆ ಏನಪ್ಪ ಅಂತಂದರೆ ಹೋಸ್ಟಿಂಗರ್ ಅವಾಗ ನಿಮಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಈ ಥರ ಇಂಟರ್ಫೇಸಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಹೋಮ್, ವೆಬ್ಸೈಟ್ಸ್, ಹೋಸ್ಟಿಂಗ್, ಇಮೇಲ್, ಡೊಮೇನ್ಸ್, VPS, ಬಿಲ್ಲಿಂಗ್, ಸೊ ಈ ಥರ ಕಂಪ್ಲೀಟಾಗಿ ಸಿಗುತ್ತೆ. ಸೊ ವೆಬ್ಸೈಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಆ್ಯಡ್ ಆರ್ ಮೈಗ್ರೇಟ್ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವುದ್ರ ಬಗ್ಗೆ ಮಾಡ್ತಾರೆ. ಸೊ ನಾನು ಆಬ್ವಿಯಸ್ಲಿ ಬ್ಲಾಗ್ ಮಾಡ್ತೀನಿ, ಬ್ಲಾಗ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ
ಬ್ಲಾಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಎ ನ್ಯೂ ವೆಬ್ಸೈಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವರ್ಡ್ ಪ್ರೆಸ್ ಇದೆ, ಸೊ ಸೆಲೆಕ್ಟ್ ವರ್ಡ್ ಪ್ರೆಸ್. ಸೊ ಇಲ್ಲಿ ಏನಪ್ಪ ಅಂತಂದರೆ ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಯಾವ್ಯಾವ ಪ್ಲಗಿನ್ಸ್ ಬೇಕು ಅಂತ ಕೇಳುತ್ತೆ. ಸೊ ನೀವು ಅದನ್ನು ನಿಮ್ಗೆ ಯಾವ್ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ಆದ ಮೇಲೆ ಇಲ್ಲಿ ಥೀಮ್ ಸೆಲೆಕ್ಟ್ ಮಾಡೋದನ್ನು ಕೇಳುತ್ತೆ. ಸೊ ಯಾವ ಥೀಮ್ ಬೇಕಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಸ್ಕಿಪ್ ಮಾಡಿ. ಇಲ್ಲಿ ನೆಕ್ಸ್ಟು ಬೈ ಡೊಮೇನ್ ಆರ್ ಯೂಸ್ ಆ್ಯನ್ ಎಕ್ಸಿಸ್ಟಿಂಗ್ ಡೊಮೇನ್ ಅಂತ ಕೇಳುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬೈ ಡೊಮೇನ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಡೊಮೇನನ್ನು ಪರ್ಚೇಸ್ ಮಾಡಬೇಕು. ಸೊ ಡೊಮೇನ್ ಯಾವ ಥರ ಪರ್ಚೇಸ್ ಮಾಡಬೇಕು ಏನು ಅನ್ನೋದನ್ನು ನಾನು ಹಳೆ ಏನಪ್ಪ ಅಂದರೆ ಪಾರ್ಟ್ 1 ಮತ್ತು 2 ಅಲ್ಲಿ ತೋರಿಸಿದ್ದೀನಿ. ಸೊ ಹೋಗ್ಬಿಟ್ಟು ನೀವು ಆ ವಿಡಿಯೋಸ್ನ ನೋಡ್ಕೊಳ್ಳಿ. ಸೊ ಆ ವಿಡಿಯೋಸ್ನ ನೋಡಿ ಆದ ಮೇಲೆ ನಿಮಗೆ ನಿಮ್ಮ ನೀಚ್ ಮತ್ತು ನಿಮಗೆ ಕೆಟಗರಿ ಬೇಸಿಸ್ ಮೇಲೆ ಡೊಮೇನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೊಮೇನ್ ಅದನ್ನು ತೊಗೊಂಡ್ಬಿಟ್ಟು ಬೈ ಮಾಡಿ. ಬೈ ಆದ ಮೇಲೆ ನೀವೇನಪ್ಪ ಅಂತಂದರೆ ಇಲ್ಲಿ ಸರ್ಚ್ ಕೊಟ್ರಪ್ಪ ಅಂತಂದರೆ ಡೊಮೇನ್ ಬರುತ್ತೆ. ಇಲ್ಲಿ ಡೊಮೇನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೊಮೇನ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಅಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಕೇಳುತ್ತೆ. ಡೀಟೇಲ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ ಏನಾಗುತ್ತೆ, ನಿಮ್ಮ ಒಂದು ವೆಬ್ಸೈಟ್ ಏನಾಗುತ್ತೆ ಹೋಸ್ಟಿಂಗರ್ಗೆ ಲಿಂಕ್ ಆಗುತ್ತೆ. ಸೊ ಮತ್ತು ವರ್ಡ್ ಪ್ರೆಸ್ ಕೂಡ ಇನ್ಸ್ಟಾಲ್ ಆಗುತ್ತೆ. ಸೊ ಈ ರೀತಿಯಾಗಿ ಏನು ಮಾಡ್ಬೋದು, ನಿಮ್ಮ ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಿಕೊಂಡು ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.